ಶಿವಣ್ಣ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಎಸ್ಪೆಷಲಿ ಆ ಸೀನ್, ಆಕ್ಚುಲಿ ಫಸ್ಟ್ ಶೋ ಸೀನ್ ನಡೀತಿರ್ಬೇಕಂದ್ರೆ ಸ್ಕ್ರೀನ್, ನಾನು ನಿಮ್ಮನ್ನ ಹಿಂಗ್ ಗುರಾಯಿಸ್ಬೇಕಂದ್ರೆ ಹೋಗಿ ಸ್ಕ್ರೀನ್ಗೆ ಹೋಗಿ ಒಂದಷ್ಟು ಜನ ಗೊತ್ತಾ ಇದ್ರು. ನನಗೆ ಒಂದ್ ಆಚೆ ಬಂದಾದ್ಮೇಲೆ ಏನೋ ನಮ್ಮ ಬಾಸ್ಗೆ ಇದು ಅಂದ್ಬಿಟ್ಟು ನನ್ಗೆ ಯಾರೋ ಬಂದ್ರು ಹಿಂಗೆ, ನನ್ಗೆ ಅವಾಗ ಎಷ್ಟು ಖುಷಿ ಆಯ್ತು ಅಂದ್ರೆ ಎಲ್ಲೋ ಒಂದ್ ಕಡೆ ಓಕೆ ಐ ಜಸ್ಟಿಫೈಡ್ ದಟ್ ಕ್ಯಾರೆಕ್ಟರ್ ಅನ್ಸ್ತು. ಸೊ ದಟ್ ಕಂಪ್ಲೀಟ್ ಕ್ರೆಡಿಟ್ ನಾನು ನರ್ತನ್ ಸರ್ ಕೊಡ್ತೀನಿ. ಆ ಕಂಪೋಸಿಷನ್, ನಾನು ಆ ಸೀನ್ ಪೇಪರ್ ಓದ್ದಾಗನೇ ನಾನು ಸಖತ್ ಎಕ್ಸೈಟ್ ಆದೆ, ಈ ಸೀನಿಗೆ ಗ್ಯಾರಂಟಿ ಚಪ್ಪಾಳೆ ಬೀಳತ್ತೆ, ವಿಸಿಲ್ ಬೀಳತ್ತೆ ಅಂದೆ. ಆಮೇಲೆ ಕರ್ಮ ಅಂತ ಒಂದು ಬರುತ್ತೆ ಹೊಯ್ಸಳ ಸಿನಿಮಾಲಿ, ನಾನು ಸ್ಟೇಷನ್ಗೆ ಹೋಗಿ ಬೆಂಕಿ ಹಾಕ್ತೀನಿ ಶಿವಣ್ಣ, ಈ ಸಿನಿಮಾಲಿ ನೀವು ನನ್ನ ಸ್ಟೇಷನ್ಗೆ ಬೆಂಕಿ ಬೀಳತ್ತೆ ಹಾಗೆ. ಯಾ 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 ಸೊ ಈ ಸಂದರ್ಭದಲ್ಲಿ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಥ್ಯಾಂಕ್ ಯು ಶಿವಣ್ಣ. ಬಹುಶಃ ಅವತ್ತು ನಾನು ಸಖತ್ ಟೆನ್ಷನ್ ಆಗಿದೆ, ನೀವು ಬಂದಾಗ ಒಂದು ಲುಕ್ ಕೊಟ್ರಿ, ಹಿಂಗೆ ಬರ್ತಿರ್ಬೇಕಂದ್ರೆ ನಾನು ಒಂದು ಸೆಕೆಂಡ್ ನನಗೆ ಇವಾಗ ಶಿವಣ್ಣನ ಕಣ್ಣು ನೋಡೋಕ್ಕಾಗಲ್ಲ ನನಗೆ ಅಂತ. ಬಟ್ ಯು ಮೇಡ್ ಮಿ ಸೋ ಕಂಫರ್ಟಬಲ್. ಅಕ್ಕನ ಪರಿಚಯ ಮಾಡಿಸಿದ್ರಿ, ಮೇಡಮ್ನ ಪರಿಚಯ ಮಾಡಿಸಿದ್ರಿ, ಲೈಕ್ ದಟ್ ಗೇವ್ ಮಿ ಎ ಕಾನ್ಫಿಡೆನ್ಸ್. ಸಿ ದಟ್ಸ್ ವಾಟ್ ದೊಡ್ಡ ಮನೆ ಅಂತ ಹೇಳೋದೇ ಅದಕ್ಕೆ ಅನ್ಸುತ್ತೆ. ಆ ದೊಡ್ಡ ಗುಣ, ನಿಮ್ಮಲ್ಲಿರೋ ಗುಣ, ಆರ್ಟಿಸ್ಟ್ಗಳನ್ನ ಎಷ್ಟು ಕಂಫರ್ಟ್ ಮಾಡ್ತೀರಾ ಅಂದ್ರೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಲೈಕ್ ಐ ಸೆಡ್, ಬಹುಶಃ ಇವತ್ತು ನಮ್ಮ ಡ್ಯಾಡಿ ಇದ್ದೀರಾ ತುಂಬಾ ಖುಷಿ ಪಟ್ಟಿರೋರು. ಈಸ್ ಯುವರ್ ಬಿಗ್ಗೆಸ್ಟ್ ಫ್ಯಾನ್. ತುಂಬ ಖುಷಿ ಆಗ್ತಾ ಇದೆ. ತುಂಬ ವರ್ಷದಿಂದ ನೀವು ಒಬ್ಬರನ್ನ ನೋಡ್ತೀರಾ, ಇಚ್ಛೆ ಪಡ್ತೀರಾ, ಅವ್ರ ಫ್ಯಾನ್ ಆಗ್ತೀರಾ, ನೀವು ಎಂಜಾಯ್ ಮಾಡ್ತೀರಾ, ಅವ್ರ ಸಕ್ಸಸ್ಸನ್ನು ನೀವು ದೂರದಿಂದ ನೋಡಿರ್ತೀರ. ಇವತ್ತು ಅವ್ರ ಸಕ್ಸಸ್ಸಲ್ಲಿ ನಾವು ಒಂದು ಭಾಗ ಆಗಿದ್ದೀವಿ ಅನ್ನೋದಕ್ಕೆ ತುಂಬ ಸಂತೋಷ ಆಗುತ್ತೆ. ಐ ಆಮ್ ವೆರಿ ಹ್ಯಾಪಿ ಸರ್. ಥ್ಯಾಂಕ್ ಯು ಸೋ ಮಚ್. ಮೇಡಮ್ ನಿಮಗೂ ಅಷ್ಟೇ. ಸಾಮೂಹಿಕವಾಗಿ ನಂದೊಂದು ರಿಕ್ವೆಸ್ಟ್ ಇದೆ, ಇದು ಮುಗಿದ ಮೇಲೆ ನನಗೊಂದು ಸೆಲ್ಫಿ ಬೇಕು. ಪುನೀತ್ ಸಾರ್ ಜೊತೆಗೆ ಒಂದು ಸೆಲ್ಫಿ ಬೇಕು ನನಗೆ. ಥ್ಯಾಂಕ್ ಯು ನರ್ತನ್ ಸರ್. ಥ್ಯಾಂಕ್ಸ್ ಫಾರ್ ದ ಅಪಾರ್ಚುನಿಟಿ. ಎಲ್ಲ ನಟರಿಗೂ ನಟ ನಟಿಯರಿಗೂ ಅಭಿನಂದನೆಗಳು. ಥ್ಯಾಂಕ್ ಯು. ಶಿವಣ್ಣನ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡ ವರದ ಅವರು ಅಂತ ಒಂದು ತಮ್ನೇಲ್ ಬರಬೇಕಲ್ಲ. ಅದು ಸೂಪರ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ನಾವೆಲ್ಲರೂ ನೋಡ್ತಾ ಇದೀವಿ ಈಗ ಏನು ಆಗ್ತಾ ಇದೆ ಕಲೆಕ್ಷನ್ ವೈಸು, ಅಥವಾ ಇಂಡಸ್ಟ್ರಿ ಸೊರಗ್ತಾ ಇದೆ ಅಂತ ನಾವು ಅನ್ಕೋತಾ ಹೇಳ್ತಾ ಇದೀವಿ. ಬಟ್ ಇಲ್ಲ, ಇಂಡಸ್ಟ್ರಿ ಸೊರಗಿಲ್ಲ, ಇಂಡಸ್ಟ್ರಿ ಸೊರಗೋದು ಇಲ್ಲ. ಎಲ್ಲಿವರೆಗೂ ಅಂದರೆ ಇಂಥ ಮೂವಿಗಳು ಬರ್ತಾರವರೆಗೂ ಯಾವತ್ತೂ ಇಂಡಸ್ಟ್ರಿ ಸೊರಗಲ್ಲ. ಅಂಡ್ ಮೇಲಾಗಿ ಬರೀತಿರಂಗಲ್ ಒಂದು ಎಕ್ಸಾಮ್ ಬರೆದಿದ್ದಾರೆ, ಆಡಿಯನ್ಸು ಅದಕ್ಕೆ ಮಾರ್ಕ್ಸ್ ಕೊಟ್ಟಿದ್ದಾರೆ. ಆ ಮಾರ್ಕ್ಸ್ನ ಹೇಳೋದಷ್ಟೇ ನನ್ನ ಕೆಲಸ. ಸೊ ನಾನೊಂದು ಬರೀ ಮೀಡಿಯಾ ಆಗಿ, ಒಂದು ಥಿಯೇಟರ್ ಓನರ್ ಆಗಿ, ಈ ಮೂವಿ ಯಾವ ಮಟ್ಟಿಗೆ ಜನನ ಎಂಟರ್ಟೈನ್ ಮಾಡ್ತಾ ಇದೆ ಮತ್ತು ಯಾವ ಮಟ್ಟಿಗೆ ಜನನ ಸೆಳೀತಾ ಇದೆ ಅನ್ನೋದು ನಾನು ಕಣ್ಣಾರೆ ನೋಡಿದ್ದೀನಿ. ಇದಕ್ಕೆ ನಾನು ಸಾಕ್ಷಿ. ಸಾರಿ. ಆ್ಯಂಡ್ ಸಾಕಷ್ಟು ಬಾರಿ ಆ್ಯಕ್ಚುಲಿ ನನ್ನ ಕರೆದ್ರು ಹೇಳಕ್ಕೆ, ಮೂವೀಸ್ ಥಿಯೇಟರ್ ಕಡೆಯಿಂದ ಏನಿದೆ ಇದು ಕಲೆಕ್ಷನ್ ವೈಸು ಮತ್ತು ರಿಪೋರ್ಟ್ ವೈಸ್. ಯಾಕಂದರೆ ಫಸ್ಟ್ ಆಡಿಯನ್ಸ್ನ ನಾವೇ ನೋಡೋದು. ಯಾವುದೇ ಮೂವಿ ಆಗಿರ್ಬೋದು, ಅದ್ರ ಫಸ್ಟ್ ರಿಯಾಕ್ಷನ್ ಏನು, ಅದ್ರ ಪಿಕ್ಚರು ಯಾವ ರೀತಿ ಆಡಿಯನ್ಸ್ನ ಅದು ರಿಸೀವ್ ಮಾಡ್ತಾ ಇದ್ದಾರೆ ಅಂತ ನಾವು ಫಸ್ಟ್ ನೋಡ್ತೀವಿ. ನಾವು ತದನಂತರ ಮೂವಿ ಟೀಮ್ ಅವ್ರಿಗೆ ಹೇಳ್ತೀವಿ, ಮೂವಿ ಟೀಮ್ ಅವ್ರು ಬರ್ತಾರೆ, ನೋಡ್ತಾರೆ, ಅವರು ಕೂಡ ಒಂದು ಅಸಟೈ ಮಾಡ್ತಾರೆ, ಏನು ಸರಿ ಇದೆ, ಏನು ತಪ್ಪಾಗಿದೆ, ಏನು ಸರಿ ಹೋಗಿದೆ ಅಂತ. ಆ ನಿಟ್ಟಿನಲ್ಲಿ ಭೈರತಿ ರಣಗಲ್ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ, ಸುಮ್ಮನೆ ಈಗ ಚೆನ್ನಾಗಿಲ್ಲ ಅಂತ ಹೇಳೋ ಬದಲು ಒಂದೇ ಒಂದು ನನ್ನ ಓನ್ ಎಕ್ಸ್ಪೀರಿಯನ್ಸು ಹೇಳ್ಬಿಡ್ತೀನಿ. ನನ್ನ ವೈಫ್ ಈ ನಡುವೆ ಸ್ವಲ್ಪ ಜಾಸ್ತಿ ಈ ಕೊರಿಯನ್ ಸೀರೀಸು ಅದು ಇದೆಲ್ಲ ನೋಡ್ತಾ ಇದ್ದಾರೆ ಶಿವಣ್ಣ. ಸೊ ಅವಳು ಒಂದು ಮಾತು ಹೇಳಿದ್ಲು ಮೂವಿ ನೋಡಿದ್ಮೇಲೆ, ನೀವು ಅವತ್ತು ಥಿಯೇಟರ್ ಬಂದಿದ್ದೀರಿ, ನನ್ನ ವೈಫ್ ಮೂವಿ ನೋಡ್ತಾ ಇದ್ಲು, ಒಂದು ಮಾತು ಹೇಳಿದ್ಲು, ಏನು ಮಾಡಿದಿರೋ ಪಿಕ್ಚರು, ಈ ನಡುವೆ ಸೀರೀಸ್ ನೋಡಿ ಮೂವಿ ನೋಡಿ ಇಂಟ್ರೆಸ್ಟ್ ಹೋಗ್ಬಿಟ್ಟಿತ್ತು ಅಂತ ಹೇಳಿದ್ಲು. ಆದರೆ ಈ ಪಿಕ್ಚರ್ಲಿ ಸೆಕೆಂಡ್ಗೂ ನಿಮಿಷಕ್ಕೂ ಥ್ರಿಲ್ಲಿಂಗ್ ಆಗಿದೆ ಮೂವಿ, ಅಷ್ಟು ಚೆನ್ನಾಗಿ ಮಾಡಿದರೆ ಅಂತ ಹೇಳಿ ಇದು ನನ್ನ ವೈಫು ಒಬ್ಬ ಆಡಿಯನ್ಸ್ ಆಗಿ ಹೇಳ್ದಂಥ ಮಾತು. ಸೊ ಈ ಮಾತಲ್ಲಿ ನನಗೆ ಎರಡು ಖುಷಿ ಆಯಿತು. ಒಂದು, ಆಡಿಯನ್ಸ್ ಇಷ್ಟಪಡ್ತಾ ಇದ್ದಾರೆ. ಎರಡನೇದು, OTT ಬಂತು, ಥಿಯೇಟ್ರಿಗೆ ಜನ ಬರಲ್ಲ, ಥಿಯೇಟ್ರ್ ಅಥವಾ ಪಿಕ್ಚರ್ಗಳು ನೋಡಲ್ಲ ಅನ್ನೋದು ಏನೋ ಒಂದು ಒಂದು ಸುದ್ದಿ ಇತ್ತಲ್ಲ, ಅದು ಕೂಡ ಸುಳ್ಳು. ಜನ ಬರ್ತಾರೆ, ಕಂಟೆಂಟ್ಗಳಿದ್ದಾಗ, ಮೂವಿಗಳಿದ್ದರೆ ಜನ ಥಿಯೇಟರ್ ಬಂದೇ ಬರ್ತಾರೆ ಅಂತ ಹೇಳಿ ನನಗೆ ಅಶ್ಯೂರೆನ್ಸ್ ಸಿಕ್ಕಿದೆ.
ಸೊ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಎವ್ರಿ ಒನ್. ಆ್ಯಂಡ್ ಆ್ಯಕ್ಚುಲಿ ನನ್ನನ್ನು ಕೇಳಿದ್ರಿ ನೀವು, ನಾನು ಕೆಲವು ಥಿಯೇಟರ್ ನಡೆಸ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ಈ ಪಿಕ್ಚರ್ನ ಡಿಸ್ಟ್ರಿಬ್ಯೂಟ್ ಮಾಡಿರೋ ನಮ್ಮ ಜಗದೀಶ್ ಕೇಳಬೇಕು ನೀವು, ಏನಪ್ಪ ಹೆಂಗಿದೆ ಎಲ್ಲ ಕಡೆ ಅಂತ. ಯಾಕಂದ್ರೆ ಸಾಕಷ್ಟು ಥಿಯೇಟರ್ಗಳನ್ನ ನಡೆಸ್ತಾ ಇರೋದು ಅವರೇ. ಸೊ ಅವ್ರನ್ನೂ ಒಂದು ಮಾತು ಕೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.